ನಾನು ನಿಮಗೆ ಉದಾಹರಣೆ ಸಹಿತ ಯಾವ ರೀತಿ ನಾವು ಕೌನ್ಸಿಲಿಂಗ್ ಅನ್ನ ಮಾಡ್ತೀವಿ, ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಿಮಗೆ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಕೌನ್ಸಿಲಿಂಗ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು, ಅದೆಲ್ಲ ಮುಂದಿನ ದಿನಗಳಲ್ಲಿ ಹೇಳೋಣ. ಸದ್ಯಕ್ಕೆ ತಮ್ಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಒಮ್ಮೆಗೆನೆ ಸೀಟ್ ಹಂಚಿಕೆಯನ್ನ ಮಾಡ್ತೀವಿ. ಮೆಡಿಕಲ್, ಡೆಂಟಲ್, ಆಯುಷ್, ಇಂಜಿನಿಯರಿಂಗು, ಫಾರ್ಮ್ ಸೈನ್ಸಸ್ ಅಲ್ಲಿ ವೆಟರ್ನರಿ, ಅಗ್ರಿಕಲ್ಚರು, ಆರ್ಟಿಕಲ್ಚರು, ಫಾರೆಸ್ಟ್ರಿ, ನರ್ಸಿಂಗು, ಡಿ ಫಾರ್ಮ್, ಇದೆಲ್ಲದಕ್ಕೂ ಮಾಡ್ತೀವಿ. ತಮ್ಗೆ ಗೊತ್ತಿದೆ, ಅದೆಲ್ಲದಕ್ಕೂ ರ್ಯಾಂಕ್ ಕೊಡ್ತೀವಿ. ಬಟ್ ಆದ್ರೆ ನೀಟ್ ಎಕ್ಸಾಮ್ ರ್ಯಾಂಕಿನ ಆಧಾರದಲ್ಲಿ ನಾವು ಮೆಡಿಕಲ್, ಡೆಂಟಲ್, ಆಯುಷ್ಗೆ ಸೀಟ್ ಹಂಚಿಕೆ ಮಾಡುವಂತದ್ದು ತಮ್ಗೆಲ್ಲ ಗೊತ್ತಿದೆ. ಈಗಾಗಲೇ ತಾವು ಕೆಇಎನ್ ಅಲ್ಲಿ ರಿಜಿಸ್ಟ್ರೇಷನ್ ಸಹ ಮಾಡಿದೀರಾ, ಸಿಇಟಿ ಬರೆದಿದ್ದೀರಾ. ಕೆಲವರು ನೀಟ್ ಎಕ್ಸಾಮ್ ಮಾತ್ರ ಬರೆಯುವಂತವ್ರು ಸಹ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿದೀರಾ. ನೀಟ್ ಎಕ್ಸಾಮ್ ಸಹ ಆಗಿದೆ. ಫಸ್ಟ್ ನಿಮ್ಗೆ ಹೇಳುವಂತದ್ದು, ನಮ್ಮ ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರು ಆಗ್ಬೇಕಂತಂದ್ರೆ ನೀಟ್ ರಿಸಲ್ಟ್ ಬರಬೇಕು, 1 ಪಾಯಿಂಟ್. ಎರಡನೇದು, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳಿಗೆ ಈ ವರ್ಷ ಎಐಸಿಟಿಇ ಮತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಆ ಸೀಟಿನ ಮಾಹಿತಿ ಪ್ರಾಧಿಕಾರಕ್ಕೆ ಬರಬೇಕು. ಈ ಎರಡೂ ಬಂದಿಲ್ಲ. ನೀವು ಕಾಲೇಜಿಗೆ ಅಡ್ಮಿಷನ್ ಕರೀತಾರೆ ಅಂತಂದ್ರೆ ಸದ್ಯಕ್ಕೆ ತಕ್ಷಣಕ್ಕೆ ಹೋಗುವಂತದ್ದಕ್ಕೆ ಆತುರ ಪಡುವಂತಹ ಅಗತ್ಯ ಇಲ್ಲ. ನೀಟ್ ಯಾವಾಗ ರಿಸಲ್ಟ್ ಬರುತ್ತೆ, ನೀಟಿಂದು ರ್ಯಾಂಕ್ ಡಾಟಾವನ್ನ ನಮ್ಮ ಪ್ರಾಧಿಕಾರಕ್ಕೆ ಕೊಡ್ತಾರೆ. ಆ ನಂತರ ನಾವು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅಧಿಕೃತವಾಗಿ ನಾವು ಶುರು ಮಾಡ್ತೀವಿ. ಈಗ ನಮ್ಮ ರಿಸಲ್ಟ್ ಕೊಟ್ಟಿದೀವಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ 90% ಮುಗ್ದಿದೆ. ಯಾರು ವಿಶೇಷ ಚೇತನರಿರ್ತಾರೆ ಅವರಿಗೆ ಪರಿಶೀಲನೆ ಕಾರ್ಯವನ್ನ ನಾವು 3ನೇ ತಾರೀಕಿಂದ ಮಾಡ್ತಾ ಇದೀವಿ. ಕೆಲವು ವಿದ್ಯಾರ್ಥಿಗಳು ನಮಗೆ ಸಿಬಿಎಸ್ಇ ಇಂದ ಡಾಟಾ ಬರಲಿಲ್ಲ, ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನೀವು ಪರೀಕ್ಷೆದು ರಿಜಿಸ್ಟರ್ ನಂಬರ್ ನ ಎಂಟ್ರಿ ಮಾಡಿ ಅಂತ ಹೇಳಿದ್ವಿ. ತಾವು ತಪ್ಪು ಎಂಟ್ರಿ ಮಾಡಿದ್ರಿ, ತಮ್ಗೆ ನಾವು ರ್ಯಾಂಕ್ ಕೊಡಕ್ ಆಗ್ಲಿಲ್ಲ. ಅದಕ್ಕೆ ನಿಮಗೆ ಈಗ ನಾವು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡೋದಕ್ಕೆ ನಿನ್ನೆ ಪೋರ್ಟಲ್ ಓಪನ್ ಮಾಡಿದೀವಿ. ನೀವು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿದ್ರೆ ಮತ್ತೆ ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡಿದ್ರೆ ನಾವು ಸಿಬಿಎಸ್ಇ ಗೆ ಕಳಿಸಿ ವೆರಿಫೈ ಮಾಡಿ ನಿಮಗೆ ಸ್ಪಾಟ್ ರ್ಯಾಂಕ್ ಕೊಡುವಂತಹ ಕೆಲಸವನ್ನ ಸಹ ನಾವು ಮಾಡ್ತೀವಿ. ಅಲ್ಲಿಗೆ ನಿಮ್ಮ ರ್ಯಾಂಕ್ ಅಂತೂ ಬರುತ್ತೆ, ಯಾರು ಗೊಂದಲ ಒಳಗಾಗುವಂತಹ ಅಗತ್ಯ ಇಲ್ಲ. ಈಗ ನಾನು ಬಹುಮುಖ್ಯವಾಗಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಹಂಚಿಕೆ ಬಗ್ಗೆ, ನೀವು ಯಾರು ಪ್ರೈವೇಟ್ ಕಾಲೇಜುಗಳಿಗೆ ತಕ್ಷಣ ಹೋಗಿ ಒಳ್ಳೊಳ್ಳೆ ರ್ಯಾಂಕ್ ಇತ್ತು ಅಂತಂದ್ರೂ ಅಡ್ಮಿಷನ್ ಆಗುವಂತದ್ದು, ಗೊಂದಲಕ್ಕೊಳಗಾಗುವಂತದ್ದು, ಸೀಟ್ ನಾಳೆ ಸಿಕ್ಬಿಡುತ್ತೋ ಸಿಗಲ್ವೋ ಅನ್ನುವಂಥದ್ದು, ಇಂಥದಕ್ಕೆ ಒಂದು ತೆರೆ ಎಳೆಯುವಂತಹ ಪ್ರಯತ್ನ ಮಾಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಕ್ಕೂಟ ಇಬ್ಬರೂ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಈ ಒಪ್ಪಂದದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರುವಂತಹ 4-5 ಕೆಟಗರಿದು ಕಾಲೇಜು ಬರುತ್ತೆ. ನಾನು ಬಹುಮುಖ್ಯವಾಗಿ ಹೇಳುವಂತದ್ದು ಸರ್ಕಾರಿ ಕಾಲೇಜುಗಳು. ರಾಜ್ಯದಲ್ಲಿ 16 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಅನುದಾನಿತ ಕಾಲೇಜುಗಳು, ರಾಜ್ಯ ಸರ್ಕಾರ ಅನುದಾನ ಕೊಡುವಂತಹ 9 ಕಾಲೇಜುಗಳಿದೆ. ಸರ್ಕಾರಿ ಕಾಲೇಜುಗಳಲ್ಲಿ 100 ಸೀಟ್ ಇತ್ತು. ಉದಾಹರಣೆ ನಾನು ಹೇಳ್ತೀನಿ, ಒಂದು ಬ್ರಾಂಚ್ಗೆ ಹೇಳ್ತೀನಿ. ಉದಾಹರಣೆಗೆ ಒಂದು ಸರ್ಕಾರಿ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 100 ಸೀಟ್ ಅಡ್ಮಿಷನ್ ಮಾಡ್ಕೊಳ್ಳುವಂತದ್ದಕ್ಕೆ ಅನುಮತಿ ಇದೆ ಅಂತ ಭಾವಿಸಿದ್ರೆ 100 ಸೀಟುಗಳನ್ನು ಸಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆಯನ್ನ ಮಾಡುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 9 ಅನುದಾನಿತ ಕಾಲೇಜುಗಳಿದೆ. ಆ ಅನುದಾನಿತ ಕಾಲೇಜುಗಳಲ್ಲಿ ಅನುದಾನಿತ ಕೋರ್ಸ್ಗಳೇನಿದೆ ಅದಕ್ಕೆ 100 ಸೀಟ್ ಏನಾದ್ರೂ ಇತ್ತು ಅಂತಂದ್ರೆ 95 ಸೀಟ್ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೇ ಹಂಚಿಕೆಯನ್ನ ಮಾಡುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸರ್ಕಾರಿ 16 ಕಾಲೇಜಲ್ಲಿ ಪೂರ್ತಿ ನಾವೇ ಅಲಾಟ್ ಮಾಡ್ತೀವಿ. ಅನುದಾನಿತ ಕಾಲೇಜುಗಳು 9 ಏನಿದೆ ಅದರಲ್ಲಿ ಅನುದಾನಿತ ಕೋರ್ಸ್ಗಳ 95% ಸೀಟ್ಗಳನ್ನು ನಾವೇ ಅಲಾಟ್ ಮಾಡ್ತೀವಿ. ಇನ್ನ ನಿಮಗೆ ನೆಕ್ಸ್ಟ್ ಅನುದಾನ ರಹಿತ ಅಂದ್ರೆ ಖಾಸಗಿ ಕಾಲೇಜುಗಳು, ಇದು ರಾಜ್ಯದಲ್ಲಿ ತುಂಬಾ ಖಾಸಗಿ ಕಾಲೇಜುಗಳಿದಾವೆ. ನಮ್ಮ ರಾಜ್ಯ ಸರ್ಕಾರ ಮತ್ತೆ ಅವರ ಒಪ್ಪಂದದ ಪ್ರಕಾರ ಯಾವುದೋ ಒಂದು ಖಾಸಗಿ ಕಾಲೇಜಲ್ಲಿ, ಉದಾಹರಣೆಗೆ ನಾನು ಹೇಳ್ತೀನಿ, ಒಂದು ಖಾಸಗಿ ಕಾಲೇಜಲ್ಲಿ ಉದಾಹರಣೆಗೆ ಎಲ್ಲಾ ಬ್ರಾಂಚ್ಗಳು ಸೇರಿ 1000 ಸೀಟ್ ಇದೆ ಅಂತ ಭಾವಿಸೋಣ. ಕಂಪ್ಯೂಟರ್ ಸೈನ್ಸ್, ಸಿವಿಲ್, ಮೆಕ್ಯಾನಿಕಲ್, ಆಟೋಮೊಬೈಲ್, ಎಐ ಇದೆಲ್ಲ ಸೇರಿ 1000 ಸೀಟ್ಗಳು ಒಂದು ಖಾಸಗಿ ಕಾಲೇಜಲ್ಲಿ ಇದೆ. ಅರ್ಥ ಮಾಡ್ಕೊಳ್ಳಿ. 450 ಸೀಟುಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡುತ್ತೆ. 1000 ಸೀಟಲ್ಲಿ 450 ಸೀಟುಗಳನ್ನ ನಾವು ಹಂಚಿಕೆ ಮಾಡ್ತೀವಿ. ನಾನು ಉದಾಹರಣೆ ಹೇಳ್ತೀನಿ ತಮಗೆ. ಇನ್ನ ಉಳಿದಿದ್ದು ಯಾರು ಮಾಡ್ತಾರೆ? ತಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ. 1000 ಸೀಟಲ್ಲಿ ನಮ್ಮ ಒಂದು ಸರ್ಕಾರ ಮತ್ತೆ ಖಾಸಗಿ ಕಾಲೇಜುಗಳ ಒಪ್ಪಂದದ ಪ್ರಕಾರ 450 ಸೀಟು ಅಂದ್ರೆ 45% ಸೀಟುಗಳನ್ನ ನಾವು ಹಂಚಿಕೆ ಮಾಡ್ತೀವಿ. 30% ಸೀಟುಗಳನ್ನ
ಕಾಮೆಟ್ ಕೆ ಅಂತೇಳಿ ಅವ್ರದ್ದೊಂದು ಅಸೋಸಿಯೇಷನ್ ಅವರು ಎಕ್ಸಾಮ್ ಮಾಡ್ತಾರೆ, ಅವರು ಹಂಚಿಕೆ ಮಾಡ್ತಾರೆ. ಇನ್ನ ಉಳಿಯುವಂತಹ 25% ಸೀಟ್ಗಳೇನಿದೆ ಅದು ಮಾತ್ರ ಆ ಕಾಲೇಜಿನ ಆಡಳಿತ ಮಂಡಳಿಯವರು ಮ್ಯಾನೇಜ್ಮೆಂಟ್ ಕೋಟಾ ಮತ್ತೆ NRI ಅಂತೇಳಿ ಅವರಿಗೆ ಅಡ್ಮಿಷನ್ ಮಾಡ್ಕೊಂತಾರೆ. ಕಾಮೆಟ್ ಕೆ ಮತ್ತೆ ಸರ್ಕಾರಿ ಕೋಟಾ ಏನ್ ಹೇಳಿದಲ್ಲ ನಾನು 45%, ಈ ಎರಡಕ್ಕೂ ಸರ್ಕಾರವೇ ಫೀಸ್ ನಿಗದಿಪಡಿಸುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, 1,000 ಸೀಟ್ ಒಂದು ಖಾಸಗಿ ಕಾಲೇಜಲ್ಲಿ ಇದೆ ಅಂತಂದ್ರೆ ಕಾಮೆಟ್ ಕೆಗೆ 300 ಸೀಟು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 450 ಸೀಟು, ಇನ್ನ 250 ಸೀಟು ಮ್ಯಾನೇಜ್ಮೆಂಟ್ ಅಲಾಟ್ ಮಾಡುತ್ತೆ. ನೀವು ಒಳ್ಳೆ ರ್ಯಾಂಕ್ ನಿಮ್ ಮಗುಗಿದ್ರು ನೀವು ಯಾಕೆ ಗಡಿಬಿಡಿ ಮಾಡ್ತೀರಾ? ಪ್ರಾಧಿಕಾರ ಕೌನ್ಸಿಲಿಂಗ್ ಮಾಡೋ ತನಕ ದಯಮಾಡಿ ವೆಯ್ಟ್ ಮಾಡಿ. ಆಮೇಲೆ ಈ ಸರಿ ನಾವು ಖಾಸಗಿ ಕಾಲೇಜವರಿಗೆ ಸಹ ರಿಕ್ವೆಸ್ಟ್ ಮಾಡಿದೀವಿ, ನಮ್ಮ ಕೌನ್ಸಿಲಿಂಗ್ ಶುರುವಾದ ನಂತರ ಅಂದ್ರೆ 1 ರೌಂಡ್ ನಂತರ ತಾವು ಕಾಮೆಟ್ ಕೆದು ಕೌನ್ಸಿಲಿಂಗ್ ಶುರು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೀವಿ. ಕೆಲವು ಮಗು ನಮ್ಮಲ್ಲೂ ಸೀಟ್ ಬರ್ದಿರ್ಬೋದು, ಕಾಮೆಟ್ ಕೆನಲ್ಲೂ ಬರ್ದಿರ್ಬೋದು. ನಮ್ಮಲ್ಲಿ ಸೀಟ್ ಸಿಕ್ತು ಅಂತಂದ್ರೆ ನೀವು ಕಾಮೆಟ್ ಕೆಗೆ ಹೋಗ ಅಗತ್ಯ ಇಲ್ಲ. ಫೀಸ್ ಬಗ್ಗೆ ಬರೋದಂದ್ರೆ ಕಾಮೆಟ್ ಕೆಗೆ ಮತ್ತೆ ಸರ್ಕಾರಿಗೆ ಏನಿದೆ ಅದು ರಾಜ್ಯ ಸರ್ಕಾರವೇ ನಿಗದಿಪಡಿಸುತ್ತೆ. ನಾವು ಇಬ್ರು ಒಪ್ಪಿ ನಿಗದಿಪಡಿಸುವಂತದ್ದು. ತಾವು ನೋಡ್ಬೋದು ನಮ್ಮ ವೆಬ್ಸೈಟ್ ಅಲ್ಲಿ, ಅದು ಕಳೆದ ವರ್ಷ ಏನಿತ್ತು ಅದಕ್ಕೆ 7.5% ಜಾಸ್ತಿ ನಾವು ಫೀಸ್ ಅನ್ನ ನಿಗದಿಪಡಿಸಿದೀವಿ. ಮತ್ತೆ ಇನ್ಯಾವ್ದು ಕಾಲೇಜ್ ಉಳಿತು ರಾಜ್ಯದಲ್ಲಿ? ಗೌರ್ಮೆಂಟ್ ಹೇಳಿದೀನಿ, ಅನುದಾನಿತ ಹೇಳಿದೀನಿ, ಖಾಸಗಿ ಕಾಲೇಜುಗಳಲ್ಲಿ 2 ರೀತಿ ಬರುತ್ತೆ. ಒಂದು ನಾನೀಗ ಹೇಳಿದೆ, ಬಹುತೇಕ ಖಾಸಗಿ ಕಾಲೇಜುಗಳು, ಅದರಲ್ಲಿ ಕೆಲವೊಂದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಇದೆ. ಅಂದ್ರೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅಂತಂದ್ರೆ ಆ ಒಂದು ಸಮುದಾಯದವರು ಅವರೇ ನಡೆಸುವಂತದ್ದು, ರಾಜ್ಯ ಸರ್ಕಾರ ಅವರಿಗೆ ಮೈನಾರಿಟಿ ಸ್ಟೇಟಸ್ ಅನ್ನ ಕೊಟ್ಟಿದೆ. ಅಂತಹ ಕಾಲೇಜುಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 40% ಸೀಟ್ಗಳನ್ನ ಹಂಚಿಕೆ ಮಾಡುತ್ತೆ. ಈಗ ಅಲ್ಲಿ ನಾನು ಹೇಳಿದೆ ಪ್ಯೂರ್ ಖಾಸಗಿ ಕಾಲೇಜ್ ಇದೆ, ಅದು ಮೈನಾರಿಟಿ ಸ್ಟೇಟಸ್ ಇಲ್ಲ ಅಂತಂದ್ರೆ 1,000 ಅವ್ರ ಕಾಲೇಜಿಗೆ AICT ಪರ್ಮಿಷನ್ ಕೊಟ್ಟಿದೆ ಅಂತಂದ್ರೆ 450 ಸೀಟನ್ನ ನಾವು ಹಂಚಿಕೆ ಮಾಡ್ತೀವಿ. ಅದೇ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಬಂತು ಅಂತಂದ್ರೆ ಅಲ್ಲಿ 1,000 ಸೀಟ್ಗಳಿದೆ ಅಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ರ್ಯಾಂಕ್ ಆಧರಿಸಿ 400 ಸೀಟ್ಗಳನ್ನ ಹಂಚಿಕೆಯನ್ನ ಮಾಡುತ್ತೆ. ಅದೇ ರೀತಿ ನಿಮಗೆ ಡೀಮ್ಡ್ ವಿಶ್ವವಿದ್ಯಾಲಯಗಳು, ಖಾಸಗಿ ವಿಶ್ವವಿದ್ಯಾಲಯಗಳು ಬರುತ್ತೆ, ಅದು ತುಂಬಾ ನಂಬರ್ ಕಡಿಮೆ ಇದೆ, ಅಲ್ಲಿ ಸಹ 40% ಸೀಟ್ಗಳನ್ನ ನಾವೇನೆ ಅಲಾಟ್ ಮಾಡ್ತೀವಿ. ಅರ್ಥ ಮಾಡಿ ಪೋಷಕರೇ, ಕಳೆದ ವರ್ಷ 79,000 ಇಂಜಿನಿಯರಿಂಗ್ ಸೀಟ್ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡುವಂತದ್ದಕ್ಕೆ ನಮಗೆ ಪರ್ಮಿಷನ್ ಇತ್ತು. ಈ ವರ್ಷ 79,000ಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಹಾಗಾಗಿ ನೀವು ದಯಮಾಡಿ ಗಡಿಬಿಡಿ ಮಾಡದೆ ತಾಳ್ಮೆಯಿಂದ ನಮ್ಮ ಕೌನ್ಸಿಲಿಂಗಿಗೆ ವೆಯ್ಟ್ ಮಾಡಿ. ಓಕೆ, ಅಲ್ಲಿವರೆಗೆ ಏನ್ ಮಾಡೋದು? ಅವರು ಇವರು ಫೋನ್ ಮಾಡ್ತಿರ್ತಾರೆ, ನಮ್ಮ ಮಗು ಸಿಗುತ್ತೋ ಸಿಗಲ್ವೋ, ನನ್ನ ಮಗುದು 20,000 ರ್ಯಾಂಕ್ ಇದೆ, 25,000 ರ್ಯಾಂಕ್ ಇದೆ, ಯಾವ ಕಾಲೇಜ್ ಸಿಕ್ಬಿಡ್ಬೋದು, ಅದು ಒಳ್ಳೆ ಕಾಲೇಜ್ ಇದೆಯಾ, ಇದು ಒಳ್ಳೆ ಕಾಲೇಜ್ ಇದೆಯಾ, ಇದೆಲ್ಲ ಗೊಂದಲಗಳು ಸಾಮಾನ್ಯವಾಗಿರುತ್ತೆ. ಅದಕ್ಕೆ ನಾನು ಹೇಳೋದು, ನಮ್ಮ ಕೌನ್ಸಿಲಿಂಗ್ ನೀಟ್ ರಿಸಲ್ಟ್ ಬಂದ ಮೇಲೆ ಶುರುವಾಗುತ್ತೆ, ಅಲ್ಲಿವರೆಗೆ ನಿಮ್ಮ ಮಗುಗೆ ಟಾಸ್ಕ್ ಕೊಡಿ. ನಾನು ಹೇಳ್ತೀನಿ ಏನು ಅಂತ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಖಾಸಗಿ ಕಾಲೇಜುಗಳು ಇದಾವೆ, ಎಷ್ಟು ಗೌರ್ಮೆಂಟ್ ಕಾಲೇಜುಗಳಿದಾವೆ, ಎಷ್ಟು ಅನುದಾನಿತ ಕಾಲೇಜುಗಳಿದಾವೆ, ಈ ಎಲ್ಲಾ ಕಾಲೇಜುಗಳಲ್ಲಿ ಯಾವ್ದಾವ್ದು ಕೋರ್ಸ್ಗಳಿದೆ, ನೀವು ಟಾಪ್ 10 ಕಾಲೇಜು, ಟಾಪ್ 20 ಕಾಲೇಜು ತಗೊಂಡ್ರೆ ಆ ಕಾಲೇಜುಗಳಲ್ಲಿ ಯಾವ್ದಾವ್ದು ಕೋರ್ಸ್ಗಳಿದೆ. ಆ ಕೋರ್ಸ್ಗಳಲ್ಲಿ ಕಳೆದ ವರ್ಷ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸೀಟ್ ಹಂಚಿಕೆ ಮಾಡಿದಂತಹ ಸಂದರ್ಭದಲ್ಲಿ ನಾವು 3 ರೌಂಡ್ ಸೀಟ್ ಹಂಚಿಕೆ ಮಾಡಿದೀವಿ ಕಳೆದ ಬಾರಿ. ಪ್ರತಿ ಬಾರಿ ಯಾವ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಕಟ್ ಆಫ್ ಆಗಿದೆ. ಉದಾಹರಣೆಗೆ ನಿಮ್ಮ ಮಗುದು 25,000 ರ್ಯಾಂಕ್ ಇದೆ, ನಿಮ್ಗೆ ಊರಲ್ಲೇನೆ ಇಂಜಿನಿಯರಿಂಗ್ ಮಾಡಬೇಕು ಅಂತಿದೆ, ನಿಮ್ಮ ಜಿಲ್ಲೆನಲ್ಲಿರುವಂತಹ 3 ಕಾಲೇಜ್ ಇದೆ, ಅದರಲ್ಲಿ ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡಿಸಬೇಕು ಅಂತ ನಿಮ್ಮ ಆಸೆ ಇದೆ. ಸಿಂಪಲ್, ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ಗೆ ಹೋಗಿ, ನಮ್ಮ ವೆಬ್ಸೈಟ್ ಅಲ್ಲಿ ಪ್ರವೇಶ ಅಂತೇಳಿ ಕಳೆದ ವರ್ಷದ ಪ್ರವೇಶದ ಮಾಹಿತಿ ಇದು ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಳೆದ ವರ್ಷ ನಾವು ಪ್ರತಿ ರೌಂಡ್ ಅಲ್ಲಿ ಸೀಟ್ ಹಂಚಿಕೆ ಮಾಡಿರುವಂತಹ ಮಾಹಿತಿ, ಕಾಲೇಜ್ ವಾರು, ಬ್ರಾಂಚ್ ವಾರು ಕಟ್ ಆಫ್ ರ್ಯಾಂಕ್ ಇದೆ. ದಯಮಾಡಿ ನಿಮ್ಮ ಮಗುಗೆ ಟಾಸ್ಕ್ ಕೊಡಿ ಸ್ಟಡಿ ಮಾಡೋದಕ್ಕೆ. ಸುಮ್ನೆ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಯಾವ್ದೋ ಯೂಟ್ಯೂಬ್ ಚಾನಲ್ ಹೇಳಿದ್ರು, ಇಷ್ಟು ನಿಂತು ಬಿಡುತ್ತೆ, ಅಷ್ಟು ನಿಂತು ಬಿಡುತ್ತೆ. ಯಾಕೆ? ನಿಮ್ಮ ಮಗು PUC ಪಾಸ್ ಮಾಡಿದೆ, CET ಎಕ್ಸಾಮ್ ಬರೆದು ಒಳ್ಳೆ ರ್ಯಾಂಕ್ ತಗೊಂಡಿದೆ, ಅಷ್ಟು ಮಾಡಬಹುದು. ಪ್ರತಿ ದಿವಸ ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಟೈಮು ಕಳೆಯೋದಕ್ಕಿಂತ ನೀಟ್ ರಿಸಲ್ಟ್ ಬಂದು ನಮ್ ಕೌನ್ಸಿಲಿಂಗ್ ಶುರುವಾಗ ತನಕ ಸ್ಟಡಿ ಮಾಡೋದಕ್ಕೆ ಟಾಸ್ಕ್ ಕೊಡಿ. ಸ್ಟಡಿ ಮಾಡುವಂತದಕ್ಕೆ ನೀವು ಯಾವ್ದು ಕಾಲೇಜಿಗೆ ಹೋಗ್ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ
ವೆಬ್ಸೈಟ್ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಿಮಗೆ ಈಗಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಮಗುದು ರ್ಯಾಂಕು ಏನಿದೆ, ಯಾವ ಕಾಲೇಜಲ್ಲಿ ಸಿಕ್ಬೋದು. ಅದ ಸರ್ ಕಳೆದ ವರ್ಷ ಕಟ್ ಆಫ್ ಆಗಿರೋದು ಈ ವರ್ಷ ಅಷ್ಟೇ ಕಟ್ ಆಫ್ ಆಗುತ್ತೆ ಅಂತ ಏನ್ ಗ್ಯಾರಂಟಿ ಸರ್? ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಅಂದಾಜಲ್ಲಿ ಹೇಳುವಂತದ್ದು. 90% ಸ್ವಲ್ಪ ಹಾಸ್ಪಾಸ್ ಇರುತ್ತೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಸೀಟ್ಗಳು ಜಾಸ್ತಿನೇ ಆಗಿದೆ. ಈ ವರ್ಷ ಒಟ್ಟು 6 ಹೊಸ ಇಂಜಿನಿಯರಿಂಗ್ ಕಾಲೇಜ್ ಸಹ ಬರ್ತಾ ಇದೆ ಕರ್ನಾಟಕದಲ್ಲಿ. ಒಂದು ಅರಸೀಕೆರೆ ಗವರ್ಮೆಂಟ್ ಕಾಲೇಜ್ ಸಹ ಬರ್ತಾ ಇದೆ.